ನಮ್ಮ ನೆಚ್ಚಿನ ನಾಯಕರು ಆದಂಥ ರವಿಕುಮಾರ್ ಅಣ್ಣನವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಷಯ ಹೇಳ್ತಾಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನಂತಂದರೆ, ಸರಳ ಸಜ್ಜನೆಗೆ ಹೆಸರಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ತಾಲೂಕಲ್ಲಿ ನಮ್ಮ BN ರವಿಕುಮಾರ್ ಅಣ್ಣನವರ ಮಾತ್ರ ಆಗಿರ್ತಾರೆ ಅಂತ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಇನ್ನೊಂದು ಇದು ಯಾರೇ ಆಗಿರ್ಬೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಅವ್ರ ಏಳಿಗೆಗೆ ಏನು ಬೇಕೋ ಅದೆಲ್ಲ ಮಾಡ್ತಕ್ಕಂಥ ಶಕ್ತಿ ಇರೋದು, ಅವ್ರಿಗೆ ತಲೆಯಲ್ಲಿ ಯೋಚನೆ ಇರೋದು, ಮೊದಲನೇ ಆದ್ಯತೆ ಕೊಡೋದು ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾಯಿದ್ದಾರೆ. ನಾವು ಹೇಳಬಾರ್ದೇನೋ, ನಮ್ಮ ಶಾಸಕರು ಕೊರೋನಾ ಟೈಮಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳೋದು ಇಲ್ಲ. ನಮ್ಮ ಶಾಸಕರು ಅವ್ರೇನಿದ್ರು ಕೊಡೋದ್ರನ್ನ ಒಬ್ರು ಗೊತ್ತಾಗಬಾರ್ದು ಅನ್ನೋ, ಈ ಕೈಯಲ್ಲಿ ಕೊಡೋದನ್ನ ಈ ಕೈ ಗೊತ್ತಾಗಬಾರ್ದು ಅನ್ನೋ ಇದರಲ್ಲಿರ್ತಕ್ಕಂಥ ಶಾಸಕರು ಅಂತಂದರೆ ನಮ್ಮ BN ರವಿಕುಮಾರ್ ಅವರು. ನಮ್ಮ ಈ ಶಾಸಕರಾದಂಥ ರವಿಕುಮಾರನ್ನ ನಾವು ಈ ಕ್ಷೇತ್ರದಲ್ಲಿ MLA ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಒಂದು ವಿಷಯ ಹೇಳಬೇಕಂದ್ರೆ ಪುಣ್ಯ ಮಾಡಿದ್ವಿ. ಅವರು ರೈತ ವರ್ಗದಿಂದ ಬಂದಂತಹ ವ್ಯಕ್ತಿ ಆಗಿರ್ತಕ್ಕಂಥ ನಮ್ಮ ಶಾಸಕರ ಅವರ ಕಷ್ಟ, ರೈತರ ಕಷ್ಟ ಏನು, ಅವ್ರ ನೋವೇನು, ಅವರು ಯಾವ್ಯಾವ ರೀತಿ ಯಾವ ಟೈಮಲ್ಲಿ ಎಷ್ಟು ಬಾಧೆ ಬೀಳ್ತಾರೆ ಅನ್ನೋದು ಅವರು ಏನು ಕೆಳಮಟ್ಟದಿಂದ ಬಂದಿರೋದಕ್ಕೆ ಅವರೆಲ್ಲನೂ ಅರ್ಥ ಆಗ್ತದೆ. ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಅವರ ಶಾಸಕರಾಗಿರೋದಕ್ಕೆ ನಮ್ಮ ತುಂಬ 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 ಸಂತೋಷ ಆಗ್ತಾಯಿದೆ. ಆದ ಕಾರಣ ನಮ್ಮ ಶಾಸಕರಂಥ BN ರವಿಕುಮಾರ್ ಅವರ ಕೈ ಬಲಪಡಿಸಬೇಕಾದ್ರೆ ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಯಾವುದಾದ್ರೂ ಇದ್ದರೆ ಅವೆಲ್ಲದಕ್ಕೂ ನಾವು ಶಾಸಕರು ಯಾವ ಹೆಸರು ಸೂಚಿಸ್ತಾರೋ ಆ ಹೆಸರನ್ನ ನಾವು ಅದು ಬೇಡ ಇದು ಬೇಡ ಅನ್ನೋ ಇದು ಬಿಟ್ಬಿಟ್ಟು ಅವ್ರು ಯಾವುದೇ ಒಂದು ಹೆಸರು ಸೂಚಿಸಿದ್ರೆ ಆ ಹೆಸರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರ ಕೈ ಬಲಪಡಿಸಿದ್ರೆ ಅವ್ರು ಮುಂದೆ ನಮ್ಮ ತಾಲೂಕಿಗೆ ಈಗ ಮಾಡಿರ್ತಕ್ಕಂಥ ಡಬಲ್ 2ರಷ್ಟು ಅಭಿವೃದ್ಧಿ ಪಡಿಸ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ, ಸಾಧ್ಯವಾದಷ್ಟು ನಮ್ಮ ಶಾಸಕರ ಕೈ ಬಲಪಡಿಸಿ ಮುಂದಿನ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.